ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ರಿಯಲ್ಮಿ XT ಫೋನನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಹೌದು, ನಾನು ಈ ಒಂದು ರಿವ್ಯೂವನ್ನು ಮಾಡೋ ಸಮಯದಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ಸುತ್ತೆ ಈ ಒಂದು ಫೋನು ಸುಮಾರು 17,000ದಿಂದ 18,000 ಪ್ರೈಸ್ ರೇಂಜಲ್ಲಿ ಬರುವಂಥ ಸಾಧ್ಯತೆ ಇರುವಂಥದ್ದು. ಹೌದು, ಈ ಒಂದು ಪ್ರೈಸ್ ರೇಂಜಲ್ಲಿ ಏನಾದರೂ ಒಂದು ಫೋನ್ನ ಕೊಳ್ಳಬೇಕು ಅಂತ ಅನ್ಕೋತಿದ್ದೀರಾ ಅಂತ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಫೋನ್ ಆಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನೂ ಪ್ರೈಸ್ ರಿವೀಲ್ ಆಗಿಲ್ಲ. ನನಗನ್ಸುತ್ತೆ 16,000ರಿಂದ 17,000 ಅಥವಾ 18,000 ಒಳಗೆ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ನೋಡೋಣ ಈ ಒಂದು ಫೋನ್ ಯಾವ ರೀತಿ ಇದೆ, ಏನೆಲ್ಲ ಫೀಚರ್ಸ್ ಇದೆ ಇರುವ ಕಂಪ್ಲೀಟ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಫಾಲೋ ಮಾಡ್ಬೋದು. ಈಗಲೇ ನೋಡ್ತಾ ಇದ್ರೆ ನಿಮಗೆ ಒಂದು ಬಾಕ್ಸ್ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ 64 ಮೆಗಾ ಪಿಕ್ಸೆಲ್ನ ಕ್ವಾಡ್ ಕ್ಯಾಮ್ರಾ ಇರುವಂಥದ್ರ ಮೇಲೆ ಬರೆದಿರುವಂಥದ್ದು. ಇನ್ನು ಊಕ್ ಚಾರ್ಜರ್ ಇರುವಂಥದ್ದು, ಊಕ್ ಚಾರ್ಜರ್ 20 ವ್ಯಾಟ್ನ ಊಕ್ ಚಾರ್ಜರ್, ಅದು ಹೆವಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಸೊ ನಿಮಗೆ ಮೇಲ್ಗಡೆ ಈ ರೀತಿ ಇರುವಂಥದ್ದು ಬಾಕ್ಸು. ಇದೀಗ ಒಂದು ಬಾಕ್ಸನ್ನು ಓಪನ್ ಮಾಡುವ ಸಮಯ. ಸ್ಟಿಕ್ಕರ್ ಇದೆ, ತೆಗ್ಬಿಡೋಣ. ಓಕೆ, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ನಿಮಗೆ ಒಂದು ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ವೆಲ್ಕಮ್ ಟು ದ ರಿಯಲ್ಮಿ ಫ್ಯಾಮಿಲಿ ಅಂತ ಬರೆದಿದೆ. ಇದರೊಳಗೆ ಬ್ಯಾಕ್ ಕವರ್ ಇರುವಂಥದ್ದು, ಒಂದು ಟ್ರಾನ್ಸ್ಪರೆಂಟ್ ಒಂಥರ ಡಿಫ್ರೆಂಟ್ ಟೆಕ್ಸ್ಚರ್ ಇರುವಂಥ ಬ್ಯಾಕ್ ಕವರು. ಇದನ್ನು ಬಿಟ್ಟರೆ ನಿಮಗೆ ಯೂಸರ್ ಮ್ಯಾನ್ಯಲ್ಲು, ವಾರಂಟಿ ಕಾರ್ಡ್ ನಿಮಗೆ ಇದರೊಳಗೆ ಸಿಗ್ತಾ ಇರುವಂಥದ್ದು. ಇದನ್ನು ಪಕ್ಕಕ್ಕೆ ಇಡ್ತೀನಿ ನಾನೀಗ. ಇದನ್ನು ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ಈ ಒಂದು ಫೋನ್ ಸಿಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಇದ್ರ ಮೇಲ್ಗಡೆ ಫಿಂಗರ್ ಪ್ರಿಂಟ್ ಲೊಕೇಶನ್ ಅಂತ ಹಾಕಿದ್ದಾರೆ. ಓಕೆ, ಸ್ಟಿಕ್ಕರ್ ಓಪನ್ ಆಗಿದೆ ಇದು. ಓಕೆ, ಇದನ್ನು ಪಕ್ಕಕ್ಕೆ ಇಡ್ತೀನಿ. ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋದಾದರೆ ನೋಡ್ತಾ ಇದ್ದಾರೆ ಒಂದು ಊಕ್ ಚಾರ್ಜರ್, 20 ವ್ಯಾಟ್ನ ಊಕ್ ಚಾರ್ಜರ್ ನಿಮಗೆ ನೀಡ್ತಾ ಇದ್ದಾರೆ. ಹೆವಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಹೆವಿ ಅಂದರೆ ಹೆವಿ ಫಾಸ್ಟ್. ಅದನ್ನು ಬಿಟ್ಟರೆ ನಿಮಗೆ USB Type-C ಒಂದು ಡಾಟಾ ಕೇಬಲ್ನ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಬಿಟ್ಟರೆ ಯಾವುದೇ ಒಂದು ಹೆಡ್ಫೋನ್ ಇವರು ನೀಡಿಲ್ಲ. ಡೈರೆಕ್ಟಾಗಿ ಈ ಫೋನ್ ಓಕೆ, ಈ ಫೋನ್ನ ಸ್ಟಿಕ್ಕರ್ನ ಓಪನ್ ಮಾಡಿದೆ. ಲೂಸ್ ಆಗಿದೆ ಸ್ಟಿಕ್ಕರ್, ಆ್ಯಕ್ಚುಲಿ ಯಾಕೋ ಗೊತ್ತಿಲ್ಲ. ಓಕೆ, ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು ಈ ಒಂದು ಫೋನ್. ಮೇಲ್ಗಡೆ ಒಂದು ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ ಅವರು. ಇನ್ನು ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಫೋನ್ ಒಂದು ರೀತಿ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಅಂದರೆ ಹೆವಿ ಸಾಲಿಡ್ ಬಿಲ್ಡ್ ಆಗಿರುವಂಥದ್ದು. ಬ್ಯಾಕ್ ಒಂದು ರೀತಿ ಗ್ಲಾಸ್ ಫಿನಿಶ್ ಅಂತ ಕಂಡ್ರೂ ಸಹ ಹೆವಿ ಸಾಲಿಡ್ ಆಗಿದೆ. ಹಿಂದ್ಗಡೆ ಮಾತ್ರ ಸ್ಮಡ್ಜಸ್ಸು ಒಂದು ಲೆವೆಲಿಗೆ ಆಗುತ್ತೆ ಆಯಿತಾ. ಒಂಥರ ಗ್ಲಾಸ್ ಫಿನಿಶು ಸ್ಮಡ್ಜಸ್ ಒಂದು ಲೆವೆಲಿಗೆ ಆಗುತ್ತೆ. ಹಿಂದ್ಗಡೆ ನಿಮಗೆ ಈ ಒಂದು ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಫಿಂಗರ್ ಪ್ರಿಂಟ್ ಹಿಂದ್ಗಡೆ ಇಲ್ಲ. ಅದರಿಂದ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಇದು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಅಂತ. ಇನ್ನು ಫ್ರಂಟಿಗೆ ಬಂದರೆ ಫುಲ್ಲು ಒಂದು ರೀತಿ ಬೆಸಲ್ ತುಂಬ ಕಡಿಮೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಟಿಯರ್ ಡ್ರಾಪ್ ನಾಚು ಮುಂದ್ಗಡೆ. ಗೊರಿಲ್ಲಾ ಗ್ಲಾಸ್ 5 ಅಂತ ಅನ್ಕೋತೀನಿ, ಇನ್ನು ಕನ್ಫರ್ಮೇಷನ್ ಇಲ್ಲ. ಸೊ ಓವರಾಲ್ ಬಿಲ್ಡ್ ಮತ್ತು ಡಿಸೈನ್ ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಒಂದು ಫೋನ್ನ ಕೆಳಭಾಗದಲ್ಲಿ ನಿಮಗೆ ಈ ಒಂದು USB Type-C ಪ್ರೈಮರಿ ಮೈಕ್ರೋಫೋನು, 3.5 ಹೆಡ್ಫೋನ್ ಜಾಕು ಮತ್ತು ಸ್ಪೀಕರ್ ಕೆಳಗಡೆ ಇದ್ದರೆ ಈ ಒಂದು ಫೋನ್ನ ಬಲಭಾಗದಲ್ಲಿ ಈ ಒಂದು ಪವರ್ ಬಟನ್ ಇರುವಂಥದ್ದು. ಪವರ್ ಬಟನ್ಗೆ ಒಂದು ರೀತಿ ಏನೋ ಟೆಕ್ಸ್ಚರ್ ನೀಡಿದ್ದಾರೆ. ಒಂದು ನೋಡ್ಬೋದು, ಇಲ್ಲಿ ಒಂದು ರೀತಿ ಒಂದು ಲೈನ್ ನೀಡಿದ್ದಾರೆ ಯೆಲ್ಲೋ ಕಲರ್ದು. ಇನ್ನೊಂದು ಫೋನ್ನ ಮೇಲ್ಭಾಗದಲ್ಲಿ ಒಂದು ಸೆಕೆಂಡ್ರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಮತ್ತು ಈ ಒಂದು ಫೋನ್ನ ಎಡಭಾಗದಲ್ಲಿ ವಾಲ್ಯೂಮ್ ಬ್ರೇಕರ್ ಮತ್ತು ಈ ಒಂದು ಸಿಮ್ ಸ್ಲಾಟ್ ಇರುವಂಥದ್ದು. ಇನ್ನೊಂದೇನಪ್ಪ ಅಂದರೆ ಈ ಒಂದು ಸಿಮ್ ಸ್ಲಾಟಿಗೆ ನಾವು 2 ಸಿಮ್ಮು ಮತ್ತು ಇನ್ನೊಂದು ಡೆಡಿಕೇಟೆಡ್ SD ಕಾರ್ಡನ್ನು ಇದಕ್ಕೆ ನಾವು ಹಾಕ್ಬೋದು. ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಸೂಪರ್ ಅಂತ ಹೇಳ್ಬೋದು. ಇನ್ನೊಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಫೋನಲ್ಲಿ 6.4 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲ್ಡ್ ಡಿಸ್ಪ್ಲೇ ಇರುವಂಥದ್ದು. ಒಂದು ರೀತಿ ಡಿಸ್ಪ್ಲೇ ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ರಿಯಲ್ಮಿ XT ಯಾವ ರೀತಿ ಇತ್ತು ಅದೇ ಕ್ವಾಲಿಟಿಯ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು. ಆಸಮ್ ಡಿಸ್ಪ್ಲೇ ಅಂತ ಒಂದು ರೀತಿ ಹೇಳ್ಬೋದು. ಇನ್ನೊಂದು ಫೋನ್ ಇದೆ, 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 6GB RAM ಮತ್ತು 64GB ಇಂಟರ್ನಲ್ ಮೆಮೊರಿ, ಮತ್ತು ಇನ್ನೊಂದು 8GB RAM ಮತ್ತು 128GB ಇಂಟರ್ನಲ್ ಮೆಮೊರಿ ಮಾತಾಡಿರುವಂಥದ್ದು. ಒಂದು 8GB ವೇರಿಯಂಟು. ಸೊ 2 ವೇರಿಯಂಟ್ ಸದ್ಯಕ್ಕೆ ಲಾಂಚ್ ಆಗ್ತಿರುವಂಥದ್ದು. ಇನ್ನೊಂದು ಫೋನ್ ಇರುವಂಥ ಪ್ರೋಸರ್ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 712 ಪ್ರೋಸರ್ ಇರುವಂಥದ್ದು. ತುಂಬ ಪವರ್ಫುಲ್ ಅಂತ ಪ್ರೋಸರ್ ಇದು. ಒಂದು ಮಿಡ್ ಆ್ಯಂಡ್ ಪ್ರೋಸರು. ಇದೇ ಪ್ರೋಸರ್ ನಮಗೆ ಈ ಒಂದು ರಿಯಲ್ಮಿ 5 Pro ಸಹ ನೋಡೋ ಸಿಗ್ತಾ ಇರುವಂಥದ್ದು. ಸೊ ಆಸಮ್ ಪ್ರೋಸರ್ ಇದು. ಈ ಒಂದು ಪ್ರೈಸ್ ರೇಂಜ್ಗೆ ತುಂಬ ಒಳ್ಳೆ ಪ್ರೋಸರ್ ಕೂಡ ಹೌದು. ಇದರ ಜೊತೆಗೆ ಇದರಲ್ಲಿ Adreno 616 GPU ಸಹ ಇರುವಂಥದ್ದು. ಇದು ಗೇಮಿಂಗ್ಗೆ ತುಂಬ ಒಳ್ಳೆ GPU ಹೌದು. ಸೇಮ್ GPU ಇದರಲ್ಲೂ ಇರುವಂಥದ್ದು. ಯಾವ ರಿಯಲ್ಮಿ XL ಸೇಮ್ GPU. ಬಟ್ ಆ ರಿಯಲ್ಮಿ XL ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 710 ಇತ್ತು, ಇದರಲ್ಲಿ 712 ಇರುವಂಥದ್ದು. ಈ ಎರಡರಲ್ಲೂ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ, ಹೆವಿ ಡಿಫ್ರೆನ್ಸ್ ಏನಿಲ್ಲ. ಒಂಚೂರು ಓವರ್ ಕ್ಲಾಕ್ ಆಗಿದೆ ಅಷ್ಟೇ ಈ ಒಂದು ರಿಯಲ್ಮಿ ಇದರಲ್ಲಿರುವಂಥದ್ದು. 712 ಸ್ವಲ್ಪ ಓವರ್ ಕ್ಲಾಕ್ ಅಷ್ಟೇ, ಇನ್ನೇನಿಲ್ಲ. ಸೊ ಇದರಲ್ಲಿ ಈ ಪ್ರೋಸರ್ ಒಂದು ರೀತಿ ತುಂಬ ಒಳ್ಳೆ ಪ್ರೋಸರ್ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ಗೆ. ನಾಟ್ ಬ್ಯಾಡ್. ಇನ್ನೊಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಹೌದು, 4 ಕ್ಯಾಮ್ರಾ ಇದೆ ಅದರಲ್ಲಿ.
ಪ್ರೈಮರಿ ಸೆನ್ಸರ್ ಬಂದ್ಬಿಟ್ಟು 64 ಮೆಗಾಪಿಕ್ಸೆಲ್ನ ಒಂದು ಪ್ರೈಮರಿ ಸೆನ್ಸರ್ ಆಗಿರುವಂಥದ್ದು. ಇದು 1.8 ಅಪರ್ಚರ್. ಇದು ಕೂಡ ಒಂದು ಲೆವೆಲಿಗೆ ವೈಡ್ ಇರುವಂಥದ್ದು. ಸೊ ಲೋ ರೇಟಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋವನ್ನು, ಹೈ ರೆಸಲ್ಯೂಷನ್ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಎರಡನೇದು ಬಂದ್ಬಿಟ್ಟು 8 ಮೆಗಾಪಿಕ್ಸೆಲ್ನ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದರಲ್ಲಿರುವಂಥದ್ದು. 8 ಮೆಗಾಪಿಕ್ಸೆಲ್ದು ಹೆವಿ ವೈಡ್ ಆಗುತ್ತೆ. ಇದೊಂದು ರೀತಿ ತುಂಬ ಚೆನ್ನಾಗಿದೆ ಇದು ಕೂಡ. ಇನ್ನೊಂದು 2 ಮೆಗಾಪಿಕ್ಸೆಲ್ ಡೆಡಿಕೇಟೆಡ್ ಈ ಒಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು. ಅಂದರೆ ನಿಮಗೆ ಕ್ಲೋಸ್ ಶಾಟಲ್ಲಿ ನಿಮಗೆ ಇಟ್ಕೊಂಡ್ಬಿಟ್ಟು ಒಂದು ಮ್ಯಾಕ್ರೋ ಶಾಟ್ ಏನಾದರೂ ಒಂದು ಸಣ್ಣ ಒಂದು ಹುಳನೋ ಅಥವಾ ಏನೋ ಶೂಟ್ ಮಾಡಬೇಕು ಅಂದರೆ ಫುಲ್ ಹತ್ರ ಇಟ್ಕೊಂಡ್ಬಿಟ್ಟು ನೀವು ಝೂಮ್ ಆಗಿ ಒಂದು ಸ್ಯಾಂಪಲ್ಸ್ಗಳನ್ನ ನೋಡ್ತಾ ಇದ್ದೀರಾ ನೀವು, ಈ ರೀತಿ ಫೋಟೋನ ನಾವು ತೆಗಿಬೋದು. ತುಂಬ ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದರ ನಂತರ ಇನ್ನೊಂದು 2 ಮೆಗಾಪಿಕ್ಸೆಲ್ನ ಒಂದು ಡೆಪ್ತ್ ಸೆನ್ಸರ್ ಇರುವಂಥದ್ದು. ಈ ಒಂದು ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಓವರಾಲ್ ಈ ಒಂದು ಫೋನ್ಲಿರುವಂಥ ಕ್ಯಾಮ್ರಾ ಕ್ವಾಲಿಟಿ ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೊಂದು ತುಂಬ ಇಷ್ಟ ಆಯಿತು. ಸೊ ಈ ಪ್ರೆಸೆನ್ಸಲ್ಲಿ ಒಂದು ಒಳ್ಳೆಯ ಕ್ಯಾಮ್ರಾ ಫೋನ್ ಇದಾಗಬಹುದು. ಇನ್ನು ಫ್ರಂಟ್ ಕ್ಯಾಮ್ರಾ ಬಂದರೆ ಇದರಲ್ಲಿ 16 ಮೆಗಾಪಿಕ್ಸೆಲ್ನ ಒಂದು ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ಅಷ್ಟೇ ಒಂದು ಡೀಸೆಂಟ್ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಕಂಪ್ಲೀಟ್ ಎಲ್ಲ ಕ್ಯಾಮ್ರಾ ಸ್ಯಾಂಪಲ್ಸ್ಗಳನ್ನ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ನನ್ನ ವೆಬ್ಸೈಟಿಂದು. ಅದರೊಳಗೆ ಎಲ್ಲ ಕ್ಯಾಮ್ರಾ ಸ್ಯಾಂಪಲ್ಸ್ನ ಹಾಕಿರ್ತೀನಿ ನಾನು, ಕಾಮೆಂಟ್ ಸೆಕ್ಷನಲ್ಲಿ ಇರುವಂಥದ್ದು ಲಿಂಕು. ಸೊ ಹೋಗ್ಬಿಟ್ಟು ನೀವು ಫುಲ್ ಈ ಮೊಬೈಲ್ನ ಕ್ಯಾಮ್ರಾ ಸ್ಯಾಂಪಲ್ಸ್ನ, ಫೋಟೋ ಸ್ಯಾಂಪಲ್ಸ್ನ ನೀವು ನೋಡ್ಬೋದು. ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂತ ಅಂದರೆ ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಅಲ್ಟಿಮೇಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೈಸ್ ರೇಂಜಲ್ಲಿ ಸ್ವಲ್ಪ ಓವರ್ ಸ್ಯಾಚುರೇಟ್ ಅಂತ ಅನ್ನಿಸ್ತು, ಬಟ್ ಸ್ಟಿಲ್ ಹೆವಿ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಓವರ್ ಸ್ಯಾಚುರೇಟ್ ಆಗಿದ್ದು ತುಂಬ ಸಖತ್ತಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಇದಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಕ್ಯಾಮ್ರಾ ಬಗ್ಗೆ. ಇನ್ನೊಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಒಂದು ಫೋನಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸಹ ಇರುವಂಥದ್ದು ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಫೇಸ್ ಅನ್ಲಾಕ್ ತುಂಬ ಫಾಸ್ಟ್ ಆಗಿದೆ. ಇನ್ಸ್ಕ್ರೀನ್ ಅಷ್ಟೇ ಒಂದು ರೀತಿ ಡೀಸೆಂಟಾಗಿ ಫಾಸ್ಟ್ ಆಗಿರುವಂಥದ್ದು, ಹೆವಿ ಫಾಸ್ಟ್ ಅನ್ನಲ್ಲ, ಒಂದು ಲೆವೆಲಿಗೆ ಫಾಸ್ಟ್ ಆಗಿರುವಂಥದ್ದು. ಸೊ ನಾಟ್ ಬ್ಯಾಡ್, ನನಗೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಫೋನ್ 4000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. 4000 ಅಮೋಲ್ಡ್ ಡಿಸ್ಪ್ಲೇಗೆ ಸಾಕು ಅಂತ ಅನ್ಕೋತೀನಿ. ಇದರ ಜೊತೆಗೆ 20 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಹ ನೀಡಿರುವಂಥದ್ದು. ಅಡಾಪ್ಟರ್ನ ಬಾಕ್ಸ್ ಒಳಗೆ ಇಟ್ಟಿರೋದ್ರಿಂದ ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಇದರಲ್ಲಿ ಏನು ಇಂಥ ಚೆನ್ನಾಗಿಲ್ಲ ಅಂತ ನನಗೇನು ಅನ್ನಿಸ್ಲಿಲ್ಲ. ಏನಕ್ಕೆ ಅಂದರೆ ಈ ಪ್ರೈಸ್ ರೇಂಜಿಗೆ ಪ್ರೊಸೆಸರು ಓಕೆ ಅನ್ಕೋತೀನಿ. 712 ತುಂಬ ಪವರ್ಫುಲ್ ಪ್ರೊಸೆಸರ್. ಈ ಒಂದು ಪ್ರೈಸ್ ರೇಂಜಿಗೆ ಓಕೆ. ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಪವರ್ಫುಲ್ ಆಗಿರೋಂಥ ಪ್ರೊಸೆಸರ್ನ ಸದ್ಯಕ್ಕೆ ಯಾರು ನೀಡ್ತಾರ, ಫ್ಯೂಚರಲ್ಲಿ ನೀಡ್ಬೋದೇನೋ. ಬಟ್ ಸದ್ಯಕ್ಕೆ ಈ ಪ್ರೈಸ್ ರೇಂಜಲ್ಲಿ ಇದೇ ಪವರ್ಫುಲ್ ಆಗಿರುವಂಥ ಫೋನ್ ಆಗಿರುವಂಥದ್ದು. ಪೋಕೋ ಬಿಟ್ಬಿಡಿ ಆಯಿತಾ. ಪೋಕೋನೂ ಸಿಗುತ್ತೆ, ಪೋಕೋನೂ ಬರುತ್ತೆ, ಬಟ್ ಅದರಲ್ಲಿ ಅಂಥ ಒಳ್ಳೆ ಡಿಸ್ಪ್ಲೇ ಇಲ್ಲ, ಸ್ಕ್ರೀನ್ ಬ್ಲೀಡ್ ಆಗುತ್ತೆ, ಬಿಲ್ಡ್ ಅಷ್ಟೊಂದು ಚೆನ್ನಾಗಿಲ್ಲ ಅದನ್ನೆಲ್ಲ ಬಿಟ್ಟರೆ. ಸೊ ಈ ಒಂದು ಫೋನ್ ಪೋಕೋ ಫೋನ್ ಒಂಥರ ಡಿಫ್ರೆಂಟ್ ಬಿಡಿ, ಒಂದು ವರ್ಷ ಹಳೆ ಫೋನು, ಅದು ತುಂಬ ಪವರ್ಫುಲ್ ಪ್ರೊಸೆಸರ್. ಬಟ್ ಇದರಲ್ಲಿರುವಂಥ ಕ್ಯಾಮ್ರಾ ಕಂಪೇರ್ ಮಾಡೋದಕ್ಕಾಗಲ್ಲ ಅದಕ್ಕೆ. ಸೊ ಓವರಾಲ್ ಬಿಲ್ಡ್ ಮತ್ತು ಇದೆಲ್ಲ ಈ ಫೋನ್ ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಫೋನ್ ನೀವು ಆರಾಮಾಗಿ ತೊಗೊಬೋದು ಈ ಒಂದು ಪ್ರೈಸ್ ರೇಂಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗೇಮಿಂಗೂ ತೊಂದರೆ ಆಗಲ್ಲ ನಿಮಗೆ. ಸೊ ಆರಾಮಾಗಿ ಈ ಒಂದು ಫೋನ್ ನೀವು ಈ ಒಂದು 17,000-18,000 ಪ್ರೈಸ್ ರೇಂಜಲ್ಲಿ ನೀವು ಫೋನ್ ತೊಗೋತೀನಿ ಅಂತಂದರೆ ಈ ಒಂದು ಫೋನ್ ತೊಗೊಬೋದು. ಸೊ ರಿಯಲ್ಮಿ ಎಕ್ಸು ಇದೇ ಪ್ರೈಸ್ ರೇಂಜಲ್ಲಿ ಬರುತ್ತೆ. ಅದರಲ್ಲಿ ಪಾಪಪ್ ಕ್ಯಾಮ್ರಾ ಇದೆ. ಸೊ ಅದು ನಿಮಗೆ ಬೇಕು ಅಂದರೆ ಅದು ಬೇಕಾದ್ರೆ ತೊಗೊಬೋದು ಸೇಮ್ ಕಾನ್ಫಿಗರೇಷನ್. ಬಟ್ ಕ್ಯಾಮ್ರಾ ಅದಕ್ಕಿಂತ ಇದರಲ್ಲಿ ತುಂಬ ಚೆನ್ನಾಗಿದೆ. 64 MP ಕ್ಯಾಮ್ರಾ. ಓವರಾಲ್ ಈ ಒಂದು ಫೋನ್ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ತಿಳಿಸಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ನಿಕಲ್ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡ್ಬೋದಿಲ್ಲ. ಸಿಗೋಣ ಮುಂದೆ ವಿಡಿಯೋದಲ್ಲಿ.